ಐಎಎಸ್ ಆಗ ಬಯಸುವ ಜಿಲ್ಲೆಯ ಆಕಾಂಕ್ಷಿಗಳಿಗೆ ಮಾರ್ಗದರ್ಶನ ನೀಡಲು ಸಿದ್ಧ ಎಂದು ಬೆಂಗಳೂರಿನ ಇನ್ಸೈಟ್ ಐಎಎಸ್ ಸಂಸ್ಥೆಯ ಸಂಸ್ಥಾಪಕ ವಿನಯ್ ಕುಮಾರ್ ಜಿಬಿ ಅವರು ಮಾತನಾಡಿ ತಿಳಿಸಿದರು. ಜಿಲ್ಲಾಗೊಂಡ ವಿದ್ಯಾರ್ಥಿ ಸಂಘದ ವತಿಯಿಂದ ಬೀದರ ನಗರದ ಗಾಂಧಿಗಂಜಿನ ಕನಕ ಭವನದಲ್ಲಿ ಹಮ್ಮಿಕೊಳ್ಳಲಾದ ಸನ್ಮಾನ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಉನ್ನತ ಗುರಿ ಇಟ್ಟುಕೊಳ್ಳಬೇಕು. ಐಎಎಸ್ಗೆ ತಯಾರಿ ನಡೆಸಿದರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿಯೂ ಕೂಡ ಸುಲಭವಾಗಿ ಯಶಸ್ಸು ಗಳಿಸಬಹುದಾಗಿದೆ ಎಂದು ಕಿವಿ ಮಾತು ಹೇಳಿದರು. ಜಿಲ್ಲಾಗೊಂಡ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಸಂತೋಷ್ ಜೋದಾಪ್ಕೆ ಸೇರಿದಂತೆ ಗೊಂಡಪರ ಸಂಘಟನೆಯ ಹಲವು ಮುಖಂಡರು ಹಾಗೂ ಗಣ್ಯಾತಿ ಗಣ್ಯರು ವಿನಯ್ ಕುಮಾರ್ ಅವರನ್ನ ಕಂಬಳಿ ಹೊದಿಸಿ ಬೋಮಗೊಂಡೇಶ್ವರ ಭಾವಚಿತ್ರ ನೀಡಿ ಗೌರವಿಸಿದರು. ಕಾರ್ಯಕ್ರಮ ಉದ್ದೇಶಿಸಿ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಅಮೃತರಾವ್ ಚಿಮ್ಕೋಡೆ ಹಾಗೂ ಸನ್ಮಾನ ಮಾಡಿರ್ತಕ್ಕಂಥ ಸಂತೋಷ್ ಜೋದಾಪ್ಕೆ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಜೊತೆಗೆ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಅಗ್ರಶ್ರೇಣಿ ಪಡೆದ ಸಮುದಾಯದ ವಿದ್ಯಾರ್ಥಿಗಳಿಗೆ ಗುರುತಿಸಿ 10,000, 7,000 ಹಾಗೂ 5,000 ಪ್ರೋತ್ಸಾಹಧನ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖಂಡರಾದ ಪಂಡಿತರಾವ್ ಚಿದ್ರಿ, ಎಂಎಸ್ ಕಟಗಿ, ಮಾಳಪ್ಪ ಅಡಸಾರೆ, ಡಾಕ್ಟರ್ ಸಂಜೀವ್ ಕುಮಾರ್ ಅತಿವಾಳೆ, ಸುಭಾಷ್ ನಾಗುರೆ, ದೇವಪ್ಪ ಚಾಂಬೋಳೆ, ಅಮಿತ್ ಸೋಲುಪುರ್, ವಿಜಯಕುಮಾರ್ ಡುಮ್ಮೆ, ಪರಮೇಶ್ ಆಲಗೂಡು, ಕುಶಲರಾವ್ ಯರ್ನಳ್ಳಿ, ಅಯ್ಯಣ್ಣ ಯಾದಗಿರಿ, ದೀಪಕ್ ಚಿದ್ರಿ, ಎಂಪಿ ವೈಜಿನಾಥ್, ತಾನಾಜಿ ತೋರ್ಣೇಕರ್, ವಿಜಯಕುಮಾರ್ ಬ್ಯಾಲಹಳ್ಳಿ, ಭೀಮಸಿಂಗ್ ಮಲ್ಕಾಪುರ್, ನರಸಪ್ಪ ಯಾಕತ್ಪುರ್, ಲೋಕೇಶ್ ಮರ್ಜಾಪುರ್, ಬಾಬುರಾವ್ ಸಂಗೊಳ್ಗಿ, ರಮೇಶ್ ಮರ್ಜಾಪುರ್, ಪಂಡರಿ ಜಮಾದಾರ್, ಸಿದ್ದಗೊಂಡ ಸಿದ್ದೇಶ್ವರ ಸೇರಿದಂತೆ ಇನ್ನಿತರರು ಇದ್ದರು. ಇಲ್ಲೆಲ್ಲ ಬಂದ್ರೆ ನಾನು PDO ಆದ್ರೆ ಸಾಕು, ಸಬ್ ಇನ್ಸ್ಪೆಕ್ಟರ್ ಆದ್ರೆ ಸಾಕು ಅಷ್ಟೇ ಇರ್ತದೆ. ನಾವೇನಂದಿಲ್ಲ, ಇನ್ನೂ ದೊಡ್ಡದಾಗಿ ಯೋಚನೆ ಮಾಡು, ನೀನು IAS ಮಾಡ್ತೀನಿ ಅನ್ನೋದಾದ್ರೆ ಆಗ್ಲೇ ನಿಮ್ ಮುಖಂಡರೆಲ್ಲ ಮಾತಾಡಿದ್ರು, ನಮ್ಮ ಮಕ್ಕಳು IAS ಬಂದ್ರೆ ಸಹಾಯ ಮಾಡಿ ಅಂತ. ಖಂಡಿತವಾಗಿ ಇವಾಗ ಕನಸು ಬಿತ್ತಿದ್ದೀವಿ ಸಾವಿರಾರು ಮಂದಿ ತಲೆಗೆ, ಅದು ಇನ್ನೊಂದು 10-20 ಜನಕ್ಕೆ ಸ್ಪ್ರೆಡ್ ಆಗುತ್ತೆ. ಅವ್ರು ಇನ್ನೊಂದು 10 ಜನಕ್ಕೆಲ್ಲ ಹೇಳ್ಕೊಂಡು ಹೋಗ್ತಾರೆ. ನಿಮ್ಗೆ ಏನೇ ಸಹಾಯ ಬೇಕಿದ್ರು ನನ್ನ ಕನಸು ಏನಪ್ಪ ಅಂದ್ರೆ ನಮ್ಮ ಮಕ್ಕಳು ಹಿಂದುಳಿದವರು, ಶೋಷಿತರು, ಎಸ್ಪೆಷಲಿ ಗ್ರಾಮೀಣ ಭಾಗದಿಂದ ಬರೋರು ಖಂಡಿತವಾಗಿ ಅಧಿಕಾರಿಗಳು ಆಗ್ಬೇಕು. ಅವ್ರು ಎಲ್ಲಿ ತನಕ ಅಧಿಕಾರಿಗಳು ಆಗಲ್ಲ ಅಲ್ಲಿ ತನಕ ನಮ್ಮ ಕಷ್ಟಕ್ಕೆ ಪರಿಹಾರ ಸಿಗಲ್ಲ ಅಂತ. ಅಂದ್ರೆ ಈ ಸಾಮಾನ್ಯ ಜನರ ನೋವು ಅರ್ಥ ಮಾಡ್ಕೊಳ್ಳುವಂತ ಅಧಿಕಾರಿಗಳು IAS IPS ಅಧಿಕಾರಿಗಳು ಆಗ್ಬೇಕು. ಸಾಮಾನ್ಯ ಜನರಿಗೆ ಗೌರವ ಕೊಡುವಂತರು, ಸಾಮಾನ್ಯ ಜನರ ಘನತೆ ಗೌರವ ಕಾಪಾಡುವಂತ ಅಧಿಕಾರಿಗಳು, ದರ್ಪ ತೋರಿಸದೇ ಇರುವಂತ ಅಧಿಕಾರಿಗಳು ಅವ್ರು ಆಗ್ಬೇಕಂದ್ರೆ ಈ ಹಸುವಿನ ನೋವು ಗೊತ್ತಿರೋರು, ಬಡತನದ ಬೇಗೆ ಅನುಭವಿಸಿರುವಂತರು ಅಂತವ್ರ ಅಧಿಕಾರಿಗಳಾದ್ರೆ ಸಮಾಜಕ್ಕೆ ಒಳ್ಳೇದಾಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾವು ಮೊನ್ನೆ ಕೊಪ್ಪಳದಲ್ಲಿ ಒಂದು ಪ್ರೋಗ್ರಾಮ್ ಮಾಡಿದ್ವಿ, ಈಗ ಬೀದರಲ್ಲಿ ಮಾಡಿದ್ವಿ. ಈ ರೀತಿ ಕಲ್ಯಾಣ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲೂ ಮಾಡ್ತೀವಿ. ಬೇರೆ ಬೇರೆ ಕರ್ನಾಟಕದ ಚಾಮರಾಜನಗರ ಅಲ್ಲೂ ಕೂಡ ಹೋಗಿ, ಅಲ್ಲೂ ಕೂಡ ಬಹಳ ಹಿಂದುಳಿದ ಜಿಲ್ಲೆ ಅದು, ಅಲ್ಲೂ ಕೂಡ ಈ ರೀತಿ ಪ್ರೋಗ್ರಾಮ್ ಮಾಡಿ ಒಂದು ಅವೇರ್ನೆಸ್ ಮಾಡಿದ್ವಿ. ಸೊ ಇದನ್ನ ಮಾಡ್ಬೇಕಾದ್ರೆ ಈ ರೀತಿ ಜೊತೆಗೆ ಸಮಾಜದ ಕೆಲಸನೂ ಕೂಡ ಸಂಘಟನೆ ಮಾಡ್ಕೊಂಡು ನಮ್ಮನ್ನ ಪರಿಚಯ ಮಾಡ್ಕೊಂಡು, ಹೆಂಗೆ ನಾನು ದಾವಣಗೆರೆಗೆ ಹೋದಾಗ ಮೊದಲನೇ ಭೇಟಿ ಮಾಡ್ತಾ ಇದ್ದೆ, ಈಗ ಕೊಪ್ಪಳಕ್ಕೆ 17ನೇ ತಾರೀಕು ಮತ್ತೆ ಹೋಗ್ತಾ ಇದ್ದೀನಿ, ಅದು 4ನೇ ಭೇಟಿ ಈ 3 ತಿಂಗಳಲ್ಲಿ. ಗುಲ್ಬರ್ಗಕ್ಕೆ 2ನೇ ಭೇಟಿ ಇದು. ನಾನು ಯಾವ ಪ್ಲೇಸಿಗೆ ಹೋಗಿರ್ತೀನಿ ಅಲ್ಲಿ ನಿರಂತರವಾಗಿ ಹೋಗೋದನ್ನ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ನೀವು ನೆಕ್ಸ್ಟ್ ಬೀದರಲ್ಲಿ ಇನ್ನೊಂದು ಯಾವ್ದಾರ ಫಂಕ್ಷನ್ ಇತ್ತು ಕರೆದ್ರೆ ಖಂಡಿತವಾಗಿ ಬರ್ತೀವಿ. ಗುಲ್ಬರ್ಗದಲ್ಲಿ ಮೊನ್ನೆ ಪ್ರತಿಭಾ ಪುರಸ್ಕಾರ ಬಹಳ ಅದ್ಭುತವಾಗಾಯ್ತು. ಅವ್ರು ಇವತ್ತು ನಿನ್ನೆ ಬಂದು ಮಾತಾಡಿ, ಸರ್ ನೀವು ಬಂದು ಮಾತಾಡಿ ಹೋಗಿದ್ದಕ್ಕೆ ಅದಕ್ಕೊಂದು ಶೋಭೆ ಕಳೆ ಬಂತು, ಮಕ್ಕಳು ಬಹಳ ಸಂತೋಷವಾಗಿದ್ದಾರೆ. ನಮ್ಮ ನೌಕರ ಸಂಘಕ್ಕೆ ಇವತ್ತು ಕೂಡ ಕೃತಜ್ಞತೆ, ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ. ಅಂದ್ರೆ ನಾವು ಈ ಸ್ಟೂಡೆಂಟ್ಸ್ ಎಜುಕೇಶನ್ ಸೆಕ್ಟರ್ ಇಂದ ಬಂದಿರೋದ್ರಿಂದ ನಾವು ಬಂದಾಗ ರಾಜಕಾರಣ ಮಾತಾಡ್ ಹೋಗಲ್ಲ. ನಮ್ಮ ಮಕ್ಕಳಿಗೆ ಒಂದು ಬೆನಿಫಿಟ್ ಆಗುವಂಥದ್ದು, ಭವಿಷ್ಯ ರೂಪಿಸ್ಕೊಳ್ಳೋದಕ್ಕೆ ಏನ್ ಮಾಡ್ಬೇಕು ಅನ್ನೋ ಒಂದು ಕೆಲವೊಂದು ಕಿವಿ ಮಾತು ಅದನ್ನು ಹೇಳೋಗ್ತೇವೆ. ಹಾಗೆ ಸ್ವಾಭಿಮಾನ ನಮ್ಮ ಮುಂದಿನ ನಿರ್ಧಾರ ಹೇಗಿರ್ಬೇಕು ಅನ್ನೋದನ್ನ ನಿರ್ಧಾರ ಮಾಡ್ಬೇಕು. ಸ್ವಾಭಿಮಾನದಿಂದ ನಿರ್ಧಾರ ತಗೊಳ್ಳೋದನ್ನ ನಾವು ಕಲಿಬೇಕು ಒಗ್ಗಟ್ಟಿನ ಮೂಲಕ. ಆವಾಗ ಬೇರೆಯವರು ನಮಗೆ ಗೌರವ ಕೊಡ್ತಾರೆ, ಬೇರೆಯವರು ನಮ್ಮ ಮಾತಿಗೆ ಮನ್ನಣೆ ಕೊಡ್ತಾರೆ, ನಮಗೂ ಕೂಡ ಸ್ಥಾನಮಾನಗಳನ್ನು ಕೊಡೋದಕ್ಕೆ ಶುರು ಮಾಡ್ತಾರೆ. ಆ ಸ್ವಾಭಿಮಾನ ಬರ್ಬೇಕಂದ್ರೆ ನಮ್ಮ ನಮ್ಮ ಜಾತಿ ಮೇಲೆ ಅಭಿಮಾನ ಜೊತೆಗೆ ನಮ್ಮ ಸಂಸ್ಕೃತಿ ಮೇಲೆ ಅಭಿಮಾನ. ಇವತ್ತು ನಿಮ್ಮದೇ ಆದ ಸಂಸ್ಕೃತಿ ರೀತಿಯಲ್ಲಿ ನನಗೆ ಸನ್ಮಾನ ಮಾಡಿ ಅದು ಖುಷಿ ಆಯ್ತು, ಅದ್ರ ಮೇಲೆ ಅಭಿಮಾನ. ಜೊತೆಗೆ ಶೈಕ್ಷಣಿಕವಾಗಿ ನಮ್ಮ ಮಕ್ಕಳಿಗೆ ನಮ್ಗೆ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಅತ್ಯುತ್ತಮ ಶಿಕ್ಷಣ ಕೊಡೋದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಅದು ಎಷ್ಟಾದ್ರೂ ಕಷ್ಟ ಆಗಿದೆ.
ಇವತ್ತು ಇಲ್ಲಿ ಗೊಂಡ ಸಮಾಜ ನಿಮಗೆ ST ಸ್ಟೇಟಸ್ ಇದೆ, ಅದು ಬಹಳ ಒಂದು ಪವರ್ಫುಲ್ ಟೂಲ್. ಅದು ನೀವು ಒಳ್ಳೆ ಡಿಗ್ರಿ ಕೊಡಿಸಿ, ಜೊತೆಗೆ ಮಕ್ಕಳಿಗೆ ಸ್ಕೂಲ್ ಡೇಸ್ ಇಂದಾನೆ ಪೇಪರ್ ಓದೋದು, ಬುಕ್ಸ್ ಓದೋದು ಅಭ್ಯಾಸ ಮಾಡಿಸಿ, ಜನರಲ್ ನಾಲೆಡ್ಜ್ ಬಗ್ಗೆ ಆಸಕ್ತಿ ಬೆಳೆಸಿ ಅಂತ ಒಂದು ಸಂಸ್ಕಾರ ಕಲಿಸ್ಕೊಟ್ರೆ, ನಮ್ಮ ಸಂಸ್ಥೆ ಕಲಿಸ್ಕೊಟ್ರೆ ನೀವು 1-2 ಅಟೆಂಪ್ಟ್ ಅವ್ರನ್ನ IAS ಮಾಡಿಸ್ಬೋದು. ಸ್ಕೂಲ್ ಡೇಸ್ ಇಂದಾನೆ ಅವರಿಗೆ ಒಂದು ಜನರಲ್ ನಾಲೆಡ್ಜ್, ನನಗೆ ಪ್ರಿಪೇರ್ಡ್ ಆಗ್ಬೇಕು. ಸ್ವಲ್ಪ ಆ ಹುಡುಗರು ಸ್ವಲ್ಪ ಜನರಲ್ ನಾಲೆಡ್ಜ್ ಅದೆಲ್ಲ ಆಸಕ್ತಿ ಬೆಳೆಸ್ಕೊಂಡು ಸ್ವಲ್ಪ ಪ್ರಿಪೇರ್ ಆಗಿ ಬಂದ್ರೆ ನಾವು ಅವ್ರನ್ನ ಒಂದು 3-4 ವರ್ಷದಲ್ಲಿ ಟ್ರೈನ್ ಮಾಡಿ IAS ಮಾಡೋದು ಆರಾಮ ಮಾಡ್ಬೋದು. ST ಅಂತಂದ್ರೆ ಒಂದು 600-700 ರ್ಯಾಂಕ್ ಬಂದ್ರೆ IAS ಕಟ್ ಆಫ್ ಕೂಡ ಕಡಿಮೆ ಇರುತ್ತೆ. ಒಂದು 60 ಮಾರ್ಕ್ಸ್ ವ್ಯತ್ಯಾಸ ಇರುತ್ತೆ, 50-60 ಮಾರ್ಕ್ಸ್ ಜನರಲ್ಲಿಗೂ STಗೂ ವ್ಯತ್ಯಾಸ ಇರ್ತದೆ. ಸೊ ಬೀದರ್ ಜಿಲ್ಲೆಯಿಂದ ಆಕ್ಚುಲಿ ನಿಮಗೆ ಹತ್ತತ್ರ ಒಂದು 40 ವರ್ಷ ಆಯ್ತು ST ಸ್ಟೇಟಸ್ ಇತ್ತು. 40 ವರ್ಷ ಅಂದ್ರೆ ಇಲ್ಲಿಂದ ಏನಿಲ್ಲ 40-50 ಜನ IAS IPS ಆಫೀಸರ್ ಹುಡ್ಬೇಕಿತ್ತು, 40-50 ಆಫೀಸರ್ಸ್ ಹುಡ್ಬೇಕಿತ್ತು. ಅದು ಆಕ್ಚುಲಿ ಆಗಿಲ್ಲ ಅನ್ನೋದು ಬಹಳ ಆಶ್ಚರ್ಯ ಆಯ್ತು ನನಗೆ. IAS IPS KS ಆಗಿದ್ದಾರೆ ಬಹಳ ಜನ, ಅಂದಾಜು ಎಷ್ಟಾಗಿರ್ಬೋದು, ಒಬ್ಬರು ಇಬ್ಬರು ಅಲ್ಲ, ಅದನ್ನೇ ಹೇಳಿದ್ರು. ವರ್ಷಕ್ಕೆ ಒಬ್ಬೊಬ್ರು ಅಂತಂದ್ರೂ 40 ಜನ ಆಗ್ಬೋದಿತ್ತು. ನಾನೇ ಬಹಳ ಹೇಳ್ತಾ ಇಲ್ಲ, ಅದು ಮಾಡ್ಬೋದಾದಂತ ಕೆಲಸ, ಅದು ಮುಂದಿನ ವರ್ಷಕ್ಕೆ ಮಾಡ್ಬೋದು. ಹಾಗಾಗಿ ನಮ್ಮ ಸಂಸ್ಥೆ ನಮ್ಮನ್ನ ಸದುಪಯೋಗ ಪಡಿಸ್ಕೊಳ್ಳಿ, ನಿಮಗೆಲ್ಲ ಒಳ್ಳೇದಾಗಿ. ಮತ್ತೊಮ್ಮೆ ಬಹಳ ಪ್ರೀತಿಯಿಂದ ನಿಮಗೆ ಸನ್ಮಾನ ಮಾಡಿದ್ದಕ್ಕೆ ಧನ್ಯವಾದ ತಿಳಿಸಿ ನಾನು ಮಾಡ್ತೀನಿ. ನಮ್ಮ ಕನಕ ಭವನದಲ್ಲಿ ಮಕ್ಕ ಬೊಮ್ಮಗೊಂಡೇಶ್ವರ ಆಶೀರ್ವಾದ ಫಸ್ಟ್ ನಾವೆಲ್ಲರೂ ನೆನೆಸ್ಕೊಳ್ಬೇಕು. 750 ವರ್ಷ ಕೆಳಗಡೆ ಕುರಿ ಮೇಯಿಸ್ತಾ ಇದ್ದಂಥವ್ರು ಗೋಲ್ಡ್ ಸರ್ಟಿಫಿಕೇಟ್ ಇಡಬೇಕನ್ನೋದು ಬೀದರ್ ಇಟ್ಟಿರ್ತಕ್ಕಂಥ ಪುಣ್ಯಾತ್ಮ ಮಹಾತ್ಮ ಬೊಮ್ಮಗೊಂಡೇಶ್ವರ. ಸ್ಟಾರ್ಟಿಂಗ್ ಬರ್ತಾ ಇದ್ದಾಗ ನಾವು ಕುರಿ ಮೇಯಿಸ್ಕೋತ ಹೋಗ್ತಿದ್ದೇವೆ ಸರ್. ಎಲ್ಲಿ ಸಾಲಿ ಬರೀಬೇಕು ಸರ್, ಸಾಲಿಗೆ 10 ಗಂಟೆವರೆಗೂ ಕುರಿ ಹೊಡ್ಕೊಂಡು ನಾವು ಅಡಿಗೆ ಹೋಗ್ಬೇಕು ಸರ್. ಮನೆಗೆ ಹೋಗ್ಬೇಕು, ನಾವು ಕುರಿ ಮನೆಗೆ ಹೊಡ್ಕೊಂಡು ಬರ್ಬೇಕು. ಸಾಲಿ ಹೆಂಗೆ ಕಲಿತಾರ? ಈಗ ಅದು ಎಲ್ಲಿಗೆ ಬಂತು? ಬೊಮ್ಮಗೊಂಡ ಗೋಲ್ಡ್ ಅನ್ನೋ ಶಬ್ದ ಇಟ್ಟಿದ್ದಕ್ಕ 1936ರಲ್ಲಿ ಎಲಿಜಾಬೆತ್ ರಾಣಿ ಏನು ಬ್ರಿಟಿಷರ ಆಡಳಿತ ನಮ್ಮಲ್ಲಿ ಇತ್ತು, ಆವಾಗ ಸಹಿತ ಬೊಮ್ಮಗೊಂಡನ ಪುಣ್ಯ ST ಲಿಸ್ಟ್ ನಲ್ಲಿ ಆ ಬ್ರಿಟಿಷ್ ಸರ್ಕಾರ ಸೇರಿಸಲಕ್ಕ ಬೊಮ್ಮಗೊಂಡನ ಆಶೀರ್ವಾದ ಲಟ್ಟದ ನೋಡ್ರಿ. ಅದು ಬೊಮ್ಮಗೊಂಡನ ಇತಿಹಾಸ ಸ್ವಲ್ಪ ಇದರ ಯಾಕ ತಾವು ಚಾಮರಾಜನಗರಕ್ಕೆ ಹೋಗಿರಿ, ಅದು ಕಾವೇರಿ ಏರಿಯಾ ಬರ್ತದೆ. ನಾವು ಕಾವೇರಿ ಇಂದಮ ಗೋದಾವರಿ ಹೊರಬಿದ್ದ ನಾಡದ ಕನ್ನಡದೋಳು ಭಾವಿಸಿದ ಜನಪದಂ ವಸುಧಾ ವಲಯ ವಿಲೀನ ವಿಷದ ವಿಷಯ ವಿಶೇಷಂ ಪದ ನರಿದು ನುಡಿಯಲು ನುಡಿದ ಅರಿಯಲ್ ಕಾವ್ಯ ಪ್ರಯೋಗ ಪರಿಣತ ಮತಿಗಳು. ಕಾವೇರಿಯಿಂದ ಗೋದಾವರಿ ಬೊಮ್ಮಗೊಂಡ ಇಲ್ಲಿಟ್ಟಿರ್ತಕ್ಕಂಥ ಇತಿಹಾಸ. ಅವ ಲಕ್ಷಾಂತರ ಜನರಿಗೆ ಸಹಾಯ ಮಾಡಿದ, 18,000 ಜನರಿಗೆ ನೀರು ಕುಡಿಸಿದನ, ಪ್ರಾಣಿಗಳಿಗೆ ಕುಡಿಸಿದನ, ಸೊಕ್ಕ ಅವನ ಮೇಲೆ ಇದ್ದಿಲ್ಲ ಅಂತಲೇನೆ ಅವಾಗಿಂದು ಹೈದರಾಬಾದ್ ನಿಜಾಮ ರಾಜ ಇಲ್ಲಿ ಬೊಮ್ಮಗೊಂಡೇಶ್ವರ ಖಾತೆ ದಾವಣಗೆರೆ ಕೇಳಿದ್ರಿ ಸರ್. ಕುರಿ ಮೇಯಿಸೋರಿಗೆ ಸಿದ್ದರಾಮಯ್ಯವರಿಗೆ ಬಂದು ಕೊಡ್ಲಕ್ಕತ್ತೀರಿ, ಯಾಕ ರಕ್ಷಣೆ ಮಾಡ್ತಿಲ್ಲ? ಕುರಿ ಮೇಯಿಸೋರಿಗೆ ಜಮೀನು ಕೊಡ್ರಿ. ಬೊದ್ದನ ಬೀದರ್ ಟು ಬೆಂಗಳೂರು 82ರಲ್ಲಿ ಗುಂಡೂರಾವ್ ಮುಖ್ಯಮಂತ್ರಿಗಳಾಗಿದ್ದಾಗ ಸರ್, ವಿನಾಯಕ್ ಸರ್, ಬೀದರ್ನಿಂದ 35 ಜನ ಸೈಕಲ್ ಮೇಲೆ ಬೆಂಗಳೂರಿಗೆ ಬಂದು ಗುಂಡೂರಾವ್ ನಿಲ್ಲಿಸಿ ಬಂದೂಕುಗಳು ಕೊಡ್ಬೇಕಂತ ಕೇಳಿರ್ತಕ್ಕಂಥದ್ದು ಯಾವ್ದಂದ್ರೆ ಆ ಬೊಮ್ಮಗೊಂಡನ ಏರಿಯಾದ ಬೀದರ್ ಜಿಲ್ಲೆ. ಅವಾಗ ಸಿದ್ದರಾಮಯ್ಯವರು ಸಹಿತ ಸಹಕಾರ ಕೊಟ್ಟಿದ್ದು. ಸಿದ್ದರಾಮಯ್ಯವರು ಒಂದು ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರಸೊಬರು. ಅಭಿಮಾನ ನಮ್ದಿರ್ಬೇಕು. ಇದು ಸಂಗತಿ ಎಲ್ಲಾ ಸಮಾಜದಲ್ಲಿ ಪ್ರೀತಿ ಇರಬೇಕು. ಮಾನವ ಧರ್ಮ ಒಂದೇ, ಕೆಳಗ ಮೇಲ ಅಲ್ಲ. ಆದ್ರೆ ಸರ್ಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಲಿಸ್ಟ್ ಬರ್ದಿದ್ದ ಪ್ರಕಾರ 50ರಲ್ಲಿ ಗೋಲ್ಡ್ ಜಾತಿ ಒಳಗ ನಿಜಾಮ್ ಸರ್ಕಾರ ಬರ್ದಿರ್ತಕ್ಕಂಥ ನಮ್ಮಲ್ಲಿ ಗೋಲ್ಡ್ ಬೀದರ್ನಲ್ಲಿ ಅದ ಅನ್ನೋದಕ್ಕ ಈ ಸವಲತ್ತು ಅಭ್ಯಾಸ ಮಾಡಿದ. ಈಗ ಒಂದು 40-50 ವರ್ಷ ಆಜಾದಿ ಬಂದಿದ ಮೇಲೆ ಕುರಿಗಳ ಜನ ಕಮ್ಮಿ ಮಾಡಿದ ಮೇಲೆ ನಾ ಎಮ್ಮೆ 83ದಾಗ ಆಗಲಿ, ಇವರು 93ದಾಗ ಆಗಲಿ. ಈಗ ಬಂದಾಗ ಥೋಡೆ ಮಂದಿ ಆಗಿಲ್ಲ. ಈಗ ನೀವು ಬಂದಿರಿ ಸರ್, ಈಗ ದಯವಿಟ್ಟು ಆ ಕಡೆ ಓಡ್ಲಕ್ ಚಂದ ಬರ್ತದೆ. ಯಾಕ ದಾರಿ ಸ್ಟಾಪ್ ಆಗ್ಯದ, ಓಡ್ಲಕ್ ಬರ್ತದೆ. ಇದ್ದಿಲ್ಲ ಅಂದಾಗ ನಮ್ಮ ಬೀದರ್ನಲ್ಲಿ ಸಾವಿರಾರು ಜನ ಏನ್ ನೌಕರಿ ಮಾಡ್ತಾರೋ, ರಿಟೈರ್ಡ್ ಆಗಿರ್ತಕ್ಕಂಥ ಆಫೀಸರ್, ಇವರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಮಾಡಿರ್ತಕ್ಕಂಥವ್ರು ಎಲ್ಲ ಕಡೆ ಮಾಡಿ. ನಮ್ಮ PDO ಬಳಗ
ಕೆಲಸಕ್ಕ ಸಣ್ಣದ ಅನ್ನೋದಕ್ಕ ಅಣ್ಣ ಬಸವಣ್ಣ ಹೇಳ್ತಾರೆ ಕಾಯಕವೇ ಕೈಲಾಸ. ಆ ಮುಖಾಂತರ ವಿಡಿಯೋರು ಇದ್ದಿರ್ಬೋದು, ಅಲ್ಲಿ ಬರ್ತಕ್ಕಂಥ ಸಾವಿರಾರು ಜನರಿಗೆ ಸಹಕಾರ ಮಾಡ್ಬೋದಲ್ಲ. ಸೂರ್ಯ ಬಂದಿನ ಬೆಳಕು ಸಾವಿರಾರು ಮಂದಿಗೆ ಆಗ್ತದ. ಉದ್ದೇಶ ದೊಡ್ಡ ಅವ್ರ ಮಕ್ಕಳು ದೊಡ್ಡ ಪಿಡಿಯೋ 4-5 ಪಿಡಿಯೋ ಸೇರಿ ಡಿಸಿ ಆಗೋದು ಇದ್ದಿನ ಪಿಡಿಒಗಳಿಗೆ ಅವರು ತಮ್ಮ ಮಕ್ಕಳಿಗೆ ತಮ್ಮ ಸಂಸ್ಕಾರ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಸಹಕಾರ ಕೊಡೋ ನಿಟ್ಟಿನಲ್ಲಿ ಇದು ಬೀದರ್ ವಿಷಯ ಬಂದ್ಕೊಂಡೇಶ್ವರ ಕಂಬಳಿ ಇದಕ್ಕೆ ವ್ಯವಸ್ಥೆ ಉಚ್ಚಾಟನೆ ಮಾಡಿದ್ರ ಪ್ರಶ್ನೆ ನಾವು ಟೀಕೆ ಇನ್ನೊಬ್ಬರಿಗೆ ಮಾಡೋದಲ್ಲ. ಟೀಕೆ ಮಾಡ್ಕೊಂಡು ನಾನು ಕುರ್ಬಾನ್ ಎಂದು ಅಂದಿಲ್ಲ ಈಶ್ವರಪ್ಪ ಸಾಹೇಬ್ ಕನ್ನಡ ಸರ್. ನಾನೊಬ್ಬ ಹಿಂದೂ, ನಾವೇನು ಮುಂದೆ ನಾ ಎಲ್ಲರೂ ಹಿಂದೂ, ಎಲ್ಲರೂ ಹುಟ್ಟಿದ ಅಲ್ಲೇ ಹುಟ್ಟಿದ್ರು. ಕನಕದಾಸ ಕೇಳ್ತಾನ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯೇನಾದರೂ ಬಂದಿರಾ? ಎಲ್ಲಿಂದ ಬಂದಿರಿ? ಅದೇ ತಾಯಿ ಗರ್ಭದಿಂದ ಬರ್ಬೇಕು. ಕೊಲ್ಲವನೇ ಮಾದಿಗ ಹೊಲಸು ತಿಂಬವನೇ ಹೊಲೆಯ, ಕುಲವೇನು ಆ ಮಂದಿರ ಕೊಲ್ಲುವ ಸಕಲ ಜೀವಾತ್ಮರಿಗೆ ದೇಶದಿಂದ ಬಯಸುವ ಕೂಡಲ ಸಂಗನ ಶರಣರೇ ಕುಲದ ಬಸವಣ್ಣ ತಮ್ಮ ಕನಕದಾಸ ಎಲ್ಲಿಂದ ಬಂದಿರಿ? ಒಂದದಲ್ಲಿ ಬಂದಾಗ ಮ್ಯಾಲ ಕೆಳಗೆ ಯಾರಿಗೆ ಅಂತೀರಿ ಅಂತ ಕನಕ ಕೇಳೋಣ ನಾವು ಭಾಷಣ ಮಾಡ್ತೀವಿ. ನಾವು ಸ್ವಲ್ಪ ಸಾಮಾಜಿಕ ಬರಲಿ, ಸಬ್ಜೆಕ್ಟ್ ಒಂದು ಅಭ್ಯಾಸ ಮಾಡೋದು ಬರಲಿ, ಸಾಮಾಜಿಕವಾಗಿ ಜ್ಞಾನ, ತಿಳುವಳಿಕೆ ಜ್ಞಾನ. ಕನಕದಾಸ ಕುರಿ ಮೇಯಿಸೋ ಜಾತಿ ಹೌದಾ? ಜಾತಿಯರಾಗ ಮನುಷ್ಯ 9 ತಿಂಗಳು ಹುಟ್ಟಾರೆ, ಯಾರು 7 ತಿಂಗಳು ಹುಟ್ಟಿದ್ರು ಅಕ್ಕತಿ ಕಾಯ್ತಾರೆ. ಈಗ ರಾಜ್ಯಪಾಲ 7 ತಿಂಗಳು ಹುಟ್ಟಾನ, ನಿಜವಾಗಿ ಹೇಳ್ತೀನಿ. ಅವ 7 ತಿಂಗಳು ಹುಟ್ಟಿದವನೇ 3 ದಿನದಾಗ ಇಲ್ಲಿ ಕೊಡ್ತೀರಿ. ಕುಮಾರಸ್ವಾಮಿ ಲೆಕ್ಕದಲ್ಲಿ ಅರ್ಥ ನಾವು ತರೋಡ್ ಅರ್ಥ ಮಾಡ್ಕೊಂಡಿದ್ರೆ ಮೂರ್ಖರು ಆಗ್ತೀವಿ ನಾವು. ಸಂದರ್ಭ ನೋಡಿ ಯಾವ ಸಂದರ್ಭ ಕೊಡ್ಬೇಕೋ ಆ ಟೈಮಿನಾಗ ಕೊಡ್ಬೇಕು. ಚಳಿ ಮಳೆ ಬಿದ್ದಾಗ ಬಿತ್ತಬೇಕು, ಚಳಿ ಕಳೆ ಬಂದಾಗ ಕಳಿಬೇಕು, ಒಣ ಹೋಗಿದ ಮೇಲೆ ಕಳೆದ್ರೆ ಮೂರ್ಖರು ಅಂತಾರೆ. ಅದಕ್ಕೆ ಹೆದರ್ಲಿಲ್ಲ. ಅಲ್ಲಿ ಬಂದಾಗ ಬೀದರ್ದಲ್ಲಿ ಬಂದಿದ್ದೆವು, ಸ್ಟ್ರೈಕ್ ಮಾಡೋದ್ರಂಗೂ ಬಂತು. ನಾವು ಹೇಳಿದೆವು ಪಾಲಿಸಿ ನಾವು ಹೆಂಗೆ ಅಭ್ಯಾಸ ಮಾಡ್ಲಿಕ್ಕೆ ಚಲೋ ಓದ್ಬೇಕಂತಿರಲಿಲ್ಲ. ಅಲ್ಲಿ ಲಡಾಯಿ ಮಾಡೋದು ಅಭ್ಯಾಸ. ಎದುರುಗಡೆ ಪೊಲೀಸ್ ನಿಂತಾರ, ಬ್ಯಾರಿಕೇಡ್ ಅದ, ಈ ಕಡೆ ಹೆಂಗೆ ನಾವು ಒಂದು